ಇವತ್ತು ರಂಜಾನ್ ಪ್ರಯುಕ್ತ ಜೀಶಾನ್ ಮೊಹಮ್ಮದ್ ಮತ್ತು ಅವರೆಲ್ಲ ಸಹೋದರರು ಸೇರಿ ಇವತ್ತು ಇಫ್ತಿಯಾರ್ ಕೂಟವನ್ನ ಏರ್ಪಡಿಸಿದ್ದಾರೆ. ಇಫ್ತಿಯಾರ್ ಕೂಟದಲ್ಲಿ ಕೂಡ ನಾನು ಕೂಡ ಬಂದು ಭಾಗವಹಿಸಿದ್ದೇನೆ. ದೇವರವರಿಗೆಲ್ಲ ರೀತಿಯಾದಂಥ ಆಶೀರ್ವಾದವನ್ನು ಮಾಡಲಿ ಮತ್ತು ರಂಜಾನ್ನಲ್ಲಿ ಒಂದು ತಿಂಗಳ ಕಾಲ ಒಂದು ವ್ರತವನ್ನ ಏರ್ಪಡಿಸಿ ಈ ರಂಜಾನ್ ಹಬ್ಬ ಹತ್ತಿರವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಇಫ್ತಿಯಾರ್ ಕೂಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ. ಅಂಥ ಪುಣ್ಯ ಕೆಲಸವನ್ನ ಜೀಶಾನ್ ಮತ್ತು ಅವ್ರ ಸಹೋದರೆಲ್ಲರೂ ಕೂಡ ಮಾಡಿದ್ದಾರೆ. ಇವತ್ತು ಇದೇ ರೀತಿಯಾಗಿ ಅವ್ರ ತಂದೆನೂ ಕೂಡ ಅಲ್ಲಾ ಬಕ್ಷ್ ಕಾರೂರ್ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಮಕ್ಕಳು ಕೂಡ ಅದೇ ಸಂಪ್ರದಾಯದಲ್ಲಿ ನಡೀತಾ ಇದ್ದಾರೆ, ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರೆಲ್ಲ ರೀತಿಯಾದಂಥ ಒಳ್ಳೆಯದನ್ನು ಮಾಡಲಿ, ಶಕ್ತಿಯನ್ನು ನೀಡಲಿ, ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗೋದಕ್ಕೆ ಅಲ್ಲಾನ ಪ್ರಾರ್ಥನೆ ಮಾಡ್ತಾರೆ. ಹೌದು, ಇದಕ್ಕೆ ಈ ರಂಜಾನ್ ಅಂತಕ್ಕಂಥದ್ದು ಈ ಧರ್ಮಾತೀತವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಆಚರಿಸ್ತಾರೆ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಬಹುತೇಕ ಬೇರೆ ಧರ್ಮಕ್ಕೆ ಸೇರಿದ್ರು ಕೂಡ ಆಚರಿಸ್ತಾರೆ. ಸೊ ಹಾಗಾಗಿ ಇವತ್ತು ಇದೊಂದು ಸಂದರ್ಭ ಅವರಿಗೆ ಎಲ್ಲ ರೀತಿಯ ಶುಭವನ್ನು ಕೋರೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸಹೋದರರಿಗೆ ಒಳ್ಳೇದು ಮಾಡ್ತಾರೆ. ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಆಮೇಲೆ ನಾವು ಪ್ರತಿ ವರ್ಷ ಇಫ್ತಾರ್ ಕೂಟ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರೇನು ನಮಗೆ ಪಾಠ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಧರ್ಮದಲ್ಲಿ ಏನೈತೆ, ನಾವು ದಾನ ಮಾಡಬೇಕು. ಆದಷ್ಟು ಯಾರು ಏನು ತಗೊಂಡೋಗಲ್ಲ, ಜಾತಿ ನೋಡಬಾರ್ದು, ಧರ್ಮ ನೋಡಬಾರ್ದು. ಆದಷ್ಟು ದಾನ ಧರ್ಮ ಮಾಡಬೇಕು. ನಮ್ಮ ತಂದೆಯವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ರೀತಿ ನಾವು ನಡೀತಾ ಇದ್ದೀವಿ. ಇವಾಗ ಇಫ್ತಾರ್ ಕೂಟ ಮಾಡ್ತಾ ಇದ್ದೀನಿ. ಮುಂದೆ ಒಂದು ಬುಧವಾರ ಸಂಜೆ ಒಂದು 4-5 ಸಾವಿರ ಜನಕ್ಕೆ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಏನೋ ನಮ್ಮ ಕೈದಲ್ಲಿ ಏನಾಗುತ್ತೆ ಅದು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲರಿಗೂ ಮನವಿ ಮಾಡ್ತೀನಿ, ಈ ಬಿಸಿಲುಗಾಲ ನಮ್ಮ ತಾಲೂಕಲ್ಲಿ ಈ ಸತಿ ಮಳೆ ಇಲ್ಲ, ಏನಿಲ್ಲ. ಆದ್ರೂ ಹೇಮಾವತಿ ನೀರೈತೆ, ನಮ್ಗೇನು ನೀರಿಗೆ ಏನು ಸಮಸ್ಯೆ ಇಲ್ಲ. ಯಾಕೆ ಸಮಸ್ಯೆ ಇಲ್ಲ ಅಂದರೆ 20-25 ವರ್ಷದಿಂದ ನಮ್ಮ ಜೊತೆ ನಮ್ಮ ನಾಯಕರಾದಂಥ ಜಯಚಂದ್ರ ಸಾಹೇಬ್ರು ಇದ್ದಾರೆ. ಅದಕ್ಕೆ ಸಮಸ್ಯೆ ಇಲ್ಲ ನೀರದು. ಮುಂಚೆ ಇತ್ತು, ಮುಂಚೆ 1 ತಿಂಗಳು 2 ತಿಂಗಳಿಗೆ ಒಂದ್ಸತಿ ನೀರು ಬಿಡ್ತಾ ಇದ್ದಿತ್ತು. ಇವಾಗ 4-5 ದಿವಸಕ್ಕೆ ನೀರು ನಾವು ಬಿಡ್ತಾ ಇದ್ದೀವಿ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಇಂಥ ನಾಯಕರು ನಮ್ಮ ಜೊತೆ ಇದ್ದಾರೆ, ಅದು ನಮ್ಮ ಪುಣ್ಯ ಅಂತ ಹೇಳ್ತಾ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದೂ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತಾ ಎಲ್ಲರಿಗೂ ಉಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯ ತಿಳಿಸಿ. ಎಲ್ಲರಿಗೂ ನಮಸ್ತೆ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.